ಒಂದು ನನ್ನ ಪರ್ಸ್ನಲ್ ಇನ್ಸಿಡೆಂಟನ್ನೇ ಹೇಳಕ್ಕೆ ಹೋಗ್ತಿರೋದು. ಹತ್ಕೊಂಡು ಕಾಲ್ ಮಾಡ್ತೀನಿ ಅವಳಿಗೆ. ಅದು ಅವತ್ತಿಗೆ ಹಿಟ್ಟಾಯಿತು, ಸರಿಯಾಗಿ ಹಿಟ್ಟಾಯಿತು. ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ನನ್ನ ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲದರಲ್ಲೂ ಬ್ಲಾಕ್ ಮಾಡಿ ನಂಬರ್ನ ಡಿಲೀಟ್ ಮಾಡಿಬಿಟ್ಟಿದ್ದೆ. ಅಂದರೆ ನಾನು ಪ್ರೆಗ್ನೆಂಟ್ ಆದಾಗ ಅಷ್ಟೇ, ಮಗು ಹುಟ್ಟಿದಾಗಲೂ ಅಷ್ಟೇ, ಒಂದು ಮೆಸೇಜ್ ಬರ್ಬೋದು, ಹೆಂಗಿದೆಯಾ, ಏನು ಎತ್ತಾ, ಮಗು ಹೇಗಿದೆ ಅಂತ ಕೇಳ್ಬೋದು ಅಂತ ಅಂದ್ಕೊಂಡೆ. ಬಟ್ ಒಂದು ಮೆಸೇಜು ಬಂದಿಲ್ಲ. ಏನೇ ಇರ್ಬೋದು, ಅದು ಸಣ್ಣದು. ಇನ್ನು ಅದು ಒಂಥರ ಬೂದಿ ಮುಚ್ಚಿದ ಕೆಂಡದ ಥರನೇ ಇತ್ತು ಇಲ್ಲಿವರೆಗೂ. ಬಟ್ ಈ ಥರ ಯಾರಿಗೂ ಆಗಬಾರ್ದು, ಯಾರೂ ಮಾಡೋಕ್ಕೆ ಹೋಗಬೇಡಿ ಹಿಂಗೆ. ಅಥವಾ ಕಳೆದಿದ್ದ ಕ್ಷಣಗಳು ಅದೆಲ್ಲ ನೆನೆಸ್ಕೊಂಡಾಗ ಈಗಲೂ ಹೊಟ್ಟೆನಲ್ಲಿ ಬೆಂಕಿ ಹತ್ತಂಗೆ ಆಗುತ್ತೆ, ನಿಜ ಹೇಳ್ತೀನಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಗೊತ್ತಿಲ್ಲ, ನಾನು ಈ ಒಂದು ವಿಡಿಯೋಗೆ ಟೈಟಲ್ ಆಗಲಿ ತಮ್ನೇಲ್ ಆಗಲಿ ಏನು ಕೊಡಬೇಕು ಅಥವಾ ಏನು ಕೊಡ್ತೀನಿ ಅನ್ನೋದು ನನಗಿನ್ನೂ ಐಡಿಯಾನೇ ಇಲ್ಲ. ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಂದರೆ ಇವಾಗ ನನಗೆ ಹೊಟ್ಟೆ ಹಸಿತಿದೆ. ಸೊ ಏನಾದರೂ ಮಾಡಿಕೊಂಡು ನಿಮ್ಮ ಜೊತೆ ಹಾಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಏನಪ್ಪ ವಿಷಯ ಅಂತಂದರೆ, ನಾನು ಯಾಕೋ ಗೊತ್ತಿಲ್ಲ, ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಈ ವಿಷಯನ ಶೇರ್ ಮಾಡ್ಕೊಬೇಕು ನಿಮ್ಗಳ ಹತ್ರ ಅಂತ ಅಂದ್ಬಿಟ್ಟು. ಬಟ್ ನನಗೆ ಬೇಡ ಎಲ್ಲೋ ಒಂದು ಕಡೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಬೇಡ ಅಂತ ಯಾಕೆ ಅಂತಂದರೆ, ಎಲ್ಲಿ ನನ್ನ ಜಡ್ಜ್ ಮಾಡಿಬಿಡ್ತಾರೋ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಹೆಂಗೆ ಇದ್ರು ಜಡ್ಜ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ನನಗೆ ಅದು ಒಂಥರ ಮನಸ್ಸೊಳಗೆ ಕೊರಿತಾ ಇದೆ. ಏನು ಮಾಡೋದು, ಏನು ಎತ್ತ, ಅಂದರೆ ಏನು ಮಾಡೋದು ಅಂತಲ್ಲ, ಆ ವಿಷಯ ನನಗೆ ಕೊರಿತಾ ಇದೆ. ಅದನ್ನು ಯಾರ ಹತ್ರನೂ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ನನಗೆ ಅದು ಕಮ್ಮಿ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ನಾನು ನಿಮ್ಗಳ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಮನೆಯವ್ರ ಹತ್ರನೂ ಇದನ್ನೆಲ್ಲ ಡಿಸ್ಕಸ್ ಮಾಡಿಲ್ಲ ಅಥವಾ ಮಾತಾಡಿಲ್ಲ, ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಬೀರೇಶ್ ಹತ್ರ ಕೂಡ ನಾನು ಇದ್ರ ಬಗ್ಗೆ ಶೇರ್ ಮಾಡ್ಕೊಂಡಿಲ್ಲ. ಗೊತ್ತಿಲ್ಲ, ನಂಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಬಟ್ ನಿಮ್ಗಳ ಹತ್ರ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಇಲ್ಲಿ ಒಂದು ನಾವೆಲ್ಲ ಜಾಸ್ತಿ ನನ್ನ ವೀಡಿಯೋಸ್ ನೋಡೋದೇ ಹುಡುಗಿರು. ಸೊ ಅವ್ರುಗಳಿಗೆ ಅರ್ಥ ಆಗ್ಬೋದೇನೋ, ಅಥವಾ ಹುಡುಗರಿಗೂ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತಲ್ಲ, ಮೇ ಬಿ ಅವ್ರುಗಳಿಗೆ ಜಾಸ್ತಿ ಕನೆಕ್ಟ್ ಆಗ್ಬೋದು ನನ್ನ ಏಜ್ ಇರೋರಿಗೆ ಅಂತ ಅಂದ್ಕೊಂಡು ನಾನಿಲ್ಲಿ ಬಂದಿದ್ದೀನಿ. ಸೊ ಏನಪ್ಪ ವಿಷಯ ಅಂತಂದರೆ, ನಾನಿಲ್ಲಿ ಮಾತಾಡೋಕ್ಕೆ ಹೋಗ್ತಿರೋದು ಒಂದು ನನ್ನ ಪರ್ಸ್ನಲ್ ಇನ್ಸಿಡೆಂಟನ್ನೇ ಹೇಳಕ್ಕೆ ಹೋಗ್ತಿರೋದು. ಅದು ಗೊತ್ತಿಲ್ಲ, ಒಬ್ಬೊಬ್ರಿಗೆ ನನಗೆ ನರ್ವಸ್ ಆಗ್ತಿದೆ ನಿಜವಾಗ್ಲೂ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ. ಯಾಕೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಎಲ್ಲಿ ನಾನೇನೋ ಒಂದು ಹೇಳೋಕ್ಕೋಗಿ ಅದು ಮೂರನೇ ಅವರಿಗೆ ಹರ್ಟ್ ಆಗುತ್ತೇನೋ ಅನ್ನೋ ಥರ ಅನಿಸ್ತಾ ಇದೆ ನನಗೆ. ಬಟ್ ಸ್ಟಿಲ್ ನನಗೆ ಹೇಳ್ಕೊಳ್ದೆ ಇರೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಏನಂದರೆ, ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಸುಮ್ಮನೆ ಕುಯ್ತಾ ಇದ್ದೀನಿ ಅನ್ಸುತ್ತೆ ಏನೇನೋ ಹೇಳ್ಕೊಂಡು. ಸೊ ನಾನು ಬಂದು ಇವತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಶಿಪ್ ಎಷ್ಟು ಅಂದರೆ ಫ್ರೆಂಡ್ಶಿಪ್ ಬಗ್ಗೆ ಅನ್ನೋದಕ್ಕಿಂತ ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ನನಗೆ ಅದು ಇಷ್ಟು ದಿನ ಓಕೆ ಬೇಡ ಹೇಳೋದು ಅಂದರೆ ಬಿಟ್ಬಿಟ್ಟಿದ್ದೆ ನಾನು, ಅಯ್ಯೋ ಬಿಡು ಇರಲಿ ಅದ್ರ ಪಾಡ್ಗದು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಏನೋ ಒಂದು ಮೇಜರಾಗಿ ಅವ್ರ ಲೈಫಲ್ಲಿ ಟರ್ನ್ ಓವರ್ ಆಗ್ತಿದ್ದಾಗ ಅದು ನಮಗೆ ಥರ್ಡ್ ಪಾರ್ಟಿಯಿಂದ ಗೊತ್ತಾಗುತ್ತೆ, ಅಥವಾ ಥರ್ಡ್ ಪರ್ಸನಿಂದ ನಮಗೆ ವಿಷಯ ತಿಳಿಯುತ್ತೆ ಅಂತ ಅಂದಾಗ ಅದು ತುಂಬ ಬೇಜಾರಾಗತ್ತೆ. ಸೊ ಏನಪ್ಪ ಅಂತಂದರೆ, ನನಗೆ ಒಬ್ಬಳು ಅಂದರೆ ಇಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಅಂತ ಅಂದೆ ಅಲ್ವಾ, ಇಲ್ಲಿ 3 ಥರ ಕ್ಯಾಟಗರಿ ಆಫ್ ಫ್ರೆಂಡ್ಸ್ ಸಿಗ್ತಾರೆ. ಅಂದರೆ ನಾವು ಫ್ರೆಂಡ್ಸ್ ಹೆಂಗೆ ಮಾಡ್ಕೊತೀವಿ ಅಂತಾರೆ 3 ಥರ ಕ್ಯಾಟಗರಿ ಇರ್ತಾರೆ. ಏನಂದರೆ ಫಸ್ಟ್ ಒನ್ ಬಂದು ನನಗೆ ಫ್ರೆಂಡ್ಸೇ ಬೇಡ, ನನಗೆ ನಾನೇ ಫ್ರೆಂಡು ಅನ್ನೋ ಥರ ಒಂಟಿಯಾಗೇ ಇರುವಂಥದ್ದು. ಸೆಕೆಂಡ್ ಒನ್ ಬಂದು ನಾನು ಫ್ರೆಂಡ್ಸ್ ಮಾಡ್ಕೊತೀನಿ, ಬಟ್ ಫ್ರೆಂಡ್ಸ್ ಆದರೆ ತುಂಬ ಕ್ಲೋಸ್ ಆಗಿಬಿಡ್ತೀನಿ. ಬರೀ ಮಿನಿಮಮ್ ಅಂದರೆ ಒಂದು ಸ್ಮಾಲ್ ಸರ್ಕಲ್ ಅಂತಲೇ ಅಂದ್ಕೊಳ್ಳಿ, 3 ಜನ ಅಥವಾ 2 ಅಥವಾ 4 ಜನ ಈ ಥರ ಇರುವಂಥ ಸರ್ಕಲ್ನ ಇಷ್ಟಪಡ್ತಾರೆ. ಇನ್ನೊಂದು ಕ್ಯಾಟಗರಿ ಬಂದು ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊತಾರೆ, ಎಲ್ಲ ಕಡೆ ಎಲ್ಲ ಸೆಕ್ಟರ್ಸಿಂದನೂ ಫ್ರೆಂಡ್ಸ್ ಮಾಡ್ಕೊಂಡು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಮನೆ ಹತ್ರ ಆಗಿರ್ಬೋದು. ಸೊ ಈ ಥರ ಇರೋರು ಕೂಡ ಇರ್ತಾರೆ.
ಸೊ ನಾನು ಬಂದು ಸೆಕೆಂಡ್ ಕ್ಯಾಟಗರಿಗೆ ಸೇರ್ಕೊತೀನಿ. ಏನಂದರೆ ನಾನು ತುಂಬ ಲಿಮಿಟೆಡ್ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಅಂದರೆ ಲಿಮಿಟೆಡ್ ಆಗಿ ಮಾಡಿಕೊಂಡ್ರೂ ಕೂಡ ನಾನು ತುಂಬ ಕ್ಲೋಸ್ ಆಗಿ ತೊಗೊತೀನಿ ಅವ್ರನ್ನ. ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಡೋದಿಲ್ಲ ಆ್ಯಂಡ್ ನಾನು ದೂರ ಆಗೋದಕ್ಕೂ ಇಷ್ಟಪಡೋದಿಲ್ಲ. ಆ ಥರ ಕ್ಯಾಟಗರಿ ನಂದು. ಸೊ ಏನಾಯಿತು ಅಂತಂದರೆ ನನಗೆ ಒಬ್ಬಳು ಫ್ರೆಂಡ್ ಆದಳು ಆಯಿತಾ. ಯಾವಾಗ ಸೆಕೆಂಡ್ ಪಿ ಯುನಲ್ಲಿ ಫಸ್ಟ್ ಪಿ ಯುನಲ್ಲಿ ನಾನು ಕಾಲೇಜ್ ಜಾಯಿನ್ ಆಗಿದ್ದು ಫಸ್ಟ್ ಡೇನೇ ತುಂಬ ಜನ ಇದ್ದರು, ತುಂಬ ಆಪ್ಷನ್ಸ್ ಇತ್ತು ನನಗೆ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೆ. ಬಟ್ ಏನೋ ಗೊತ್ತಿಲ್ಲ, ಅದೊಂದು ಆರಾ ಅಂತ ಇರುತ್ತಲ್ಲ, ಓಕೆ ಇವಳು ನನ್ನ ಫ್ರೆಂಡ್ ಆಗ್ಬೋದು, ಅಥವಾ ಇವಳು ನನ್ನ ಫ್ರೆಂಡ್ ಆದರೆ ನನ್ನ ಥರನೇ ಥಿಂಕ್ ಮಾಡ್ತಾಳೆ, ನನ್ನ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅನ್ನೋ ಥರ, ನನ್ನ ಥರನೇ ಥಿಂಕ್ ಮಾಡ್ತಾಳೆ ಅನ್ನೋ ಥರ ಅನ್ನಿಸ್ತು. ಸೊ ಅವಳೇ ಫಸ್ಟು ನನ್ನ ಪಕ್ಕ ಬಂದು ಕೂತ್ಕೊಂಡಿದ್ದು. ಜೊತೆಗೆ ನಾನು ಅವಳನ್ನೇ ಮಾತಾಡಿಸಿದ್ದು ಫ್ರೆಂಡ್ ಅಂತ ಅಂದ್ಬಿಟ್ಟು. ಅಂದರೆ ಒಂದು ಓಕೆ ಏನೋ ಅದೇ ಸುಮ್ಮನೆ ಹಂಗೆ ಮಾತಾಡಿಸ್ಬೇಕಲ್ಲ ಯಾರನ್ನಾದರೂ. ಸೊ ಮಾತಾಡ್ಸಿದ್ದು ಹಾಗೆ ಆಯಿತು. ಅದ್ರ ಜೊತೆಗೆ ಅದಾದಮೇಲೆ ನನಗೆ ಗೊತ್ತಾಯಿತು ಅವಳು ನನ್ನ ಟೈಪೇನೆ, ನನ್ನ ಒಂದು ಇದಕ್ಕೆ ಏನದು ವೈಬ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋ ಥರ ನನಗೆ ಫೀಲ್ ಆಯಿತು. ಆ್ಯಂಡ್ ಸೇಮ್ ವೇ ಅವಳಿಗೂ ಕೂಡ. ಆ್ಯಂಡ್ ಅವತ್ತಿಂದ ನಾವು ಇಬ್ಬರೂ ಕ್ಲೋಸ್ ಆಗೇ ಇದ್ವಿ. ಸೆಕೆಂಡ್ ಪಿ ಯುನೂ ಆಯಿತು. ಇಬ್ಬರೂ ಒಟ್ಟಿಗೆ ಕಾಲೇಜ್ಗೆ ಹೋಗ್ತಿದ್ವಿ. ಅಂದರೆ ಅವಳು ಬೇರೆ ಕಡೆಯಿಂದ ಬರ್ತಿದ್ಲು, ನಾನು ಇಲ್ಲಿಂದ ಹೋಗ್ತಿದ್ದೆ. ಬಟ್ ಕ್ಲೋಸ್ ಆಗೇ ಇದ್ವಿ. ಆ್ಯಂಡ್ ಆ ಟೈಮಲ್ಲಿ ಬೀರೇಶ್ ಜೊತೆ ನಾನು ಕ್ಲೋಸ್ ಇದ್ನಲ್ಲ, ಸೊ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ಮಾತಾಡೋದಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ. ಅವಳು ಫೋನಲ್ಲೂ ನಾನು ಕಾಲೆಲ್ಲ ಮಾಡ್ತಿದ್ದೆ. ಸೊ ಹಾಗೆ ನಮ್ಮ ಬಾಂಡಿಂಗ್ ಬಿಲ್ಡ್ ಆಯಿತು. ಸೆಕೆಂಡ್ ಪಿ ಯು ಬಂತು, ಸೆಕೆಂಡ್ ಪಿ ಯು ಕೂಡ ಮುಗೀತು. ನಮ್ಮದು ಬೇರೆನೇ ಪ್ಲ್ಯಾನ್ ಇತ್ತು ಇಬ್ಬರದು ಅಷ್ಟೇ. ಅವಳು ಹೇರ್ ಹಾಸ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಸೊ ನನಗೆ ಏನೂ ಐಡಿಯಾ ಇರಲಿಲ್ಲ, ನಾನು ಸುಮ್ಮನೆ ಜಾಯ್ನ್ ಆದೆ. ಜಾಯ್ನ್ ಆದಾಗ ಓಕೆ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನಗೆ ಅದು ಯಾಕೋ ಹೋಗ್ತಾ ಹೋಗ್ತಾ ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಕೂಡ ಓಕೆ ನಾನು ಹೇರ್ ಹಾಸ್ಟ್ರೆಸ್ ಆಗ್ತೀನಿ ನಿನ್ನ ಜೊತೆಗೇ ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ಸೆಕೆಂಡ್ ಪಿ ಯು ಹೆಂಗೂ ಮುಗಿಸಿದ್ಮೇಲೆ ಹೇರ್ ಹಾಸ್ಟ್ರೆಸ್ಸೇ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನಾನು ಹಾಗೆ ಅಂದ್ಕೊಂಡಿದ್ದು. ಓಕೆ ಆಯಿತು, ಇಬ್ಬರು ಒಟ್ಟಿಗೆ ಮಾಡೋಣ. ಅದೇನೇನು ಕೋರ್ಸ್ ಇದೆಯೋ ಅದನ್ನೆಲ್ಲ ನಾವು ಚೆಕ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋರ ಹತ್ರ ನಾನು ಅಂದರೆ ನಮ್ಮ ಮಮ್ಮಿ ಫ್ರೆಂಡ್ಸ್ ಹತ್ರ ಎಲ್ಲ ನಾನು ವಿಚಾರಿಸ್ದೆ ಅದು ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅವು ಆಂಟಿ ಇದ್ಕೊಂಡು ಹೇಳಿದ್ರು ಬೇಡ ಅದು ಅಂತ ಅಂದ್ಬಿಟ್ಟು. ನಾನು ತುಂಬ ಡೀಪಾಗಿ ಹೋಗ್ತಿದ್ದೀನಿ ಅನಿಸುತ್ತೆ. ಸೊ ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ವಿ ಓಕೆ ಹೇರ್ ಹಾಸ್ಟ್ರೆಸ್ ಬೇಡ, ಏನೋ ಬೇಡ ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಓಕೆ ನನಗೆ ಗೊತ್ತಾಗಿದ್ದೇನೆಂದರೆ ನಮ್ಮ ಮಮ್ಮಿ ಕಡೆಯಿಂದ ಫ್ಯಾಷನ್ ಡಿಸೈನಿಂಗ್ ಅನ್ನೋ ಒಂದು ಕೋರ್ಸ್ ಇದೆ, ಅದು ರಾಮಾಯಣದಲ್ಲಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ಜಾಯ್ನ್ ಆಗ್ತೀನಿ ಅಂತ ಅಂದ್ಕೊಂಡೆ. ಸೊ ಅವಳಿಗೆ ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಬೇರೆ ಏನೂ ಪ್ಲ್ಯಾನ್ಸ್ ಇಲ್ಲ. ಸೊ ನಾನೇನು ಮಾಡಿದೆ, ಆಯಿತು ನೀನು ಜಾಯ್ನ್ ಆಗು ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ಅವಳನ್ನು ಜಾಯ್ನ್ ಮಾಡಿಸ್ದೆ ಫ್ಯಾಷನ್ ಡಿಸೈನಿಂಗ್ಗೆ. ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಇರ್ತಿದ್ವಿ. ಅಂದರೆ ಅಲ್ಲೂ ಕೂಡ ತುಂಬ ಜನ ಇದ್ರೂ ಅವಳು ಮಾತಾಡ್ಸೋಳು ಎಲ್ಲರನ್ನೂ, ನಾನು ಮಾತಾಡಿಸ್ತಿದ್ದೆ. ಬಟ್ ನನಗೆ ಯಾರೂ ಕ್ಲೋಸ್ ಆಗಿರಲಿಲ್ಲ, ಅವಳಿಗೂ ಕೂಡ ಅಷ್ಟೇ ಯಾರೂ ಕ್ಲೋಸ್ ಆಗಿರಲಿಲ್ಲ. ಸುಮ್ಮನೆ ಹಾಯ್ ಬಾಯ್ ಫ್ರೆಂಡ್ಸು, ಮತ್ತೇನಾದರೂ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ ಥರ ಇದ್ದಾಗ ಮಾತ್ರ ಮಾತಾಡ್ತಿದ್ವಿ, ಹೋಗ್ತಿದ್ವಿ. ಆ್ಯಂಡ್ ಅವಳ ಮನೆ ಹತ್ರನೂ ಸ್ವಲ್ಪ ಜನ ಇದ್ದರು ಕಾಲೇಜಿಗೆ ಬರೋರು. ಸೊ ಅವಳು ಸ್ವಲ್ಪ ಅವ್ರ ಜೊತೆ ಕ್ಲೋಸ್ ಆಗು ಕೂಡ ಇದ್ಲು. ಆ್ಯಂಡ್ ಬರ್ತಾ ಬರ್ತಾ ಹೆಂಗಾಯಿತು ಅಂತಂದರೆ ಅವಳು ಸ್ವಲ್ಪ ಅವ್ರ ಜೊತೆ ಜಾಸ್ತಿ ಮಾತಾಡ್ತಿದ್ರೆ ನನಗೆ ಕೋಪ ಬರ್ತಿತ್ತು, ಅಥವಾ ನಾನು ಬೇರೆಯವ್ರ ಹತ್ರ ಮಾತಾಡ್ತಿದ್ರೆ ಅವಳಿಗೆ ಬೇಜಾರಾಗ್ತಿತ್ತು. ಈ ಥರ ಸ್ವಲ್ಪ ಬಾಂಡಿಂಗ್ ಚೆನ್ನಾಗೇ ಇತ್ತು ಹೇಳ್ಬೇಕಂತಂದರೆ. ಆ್ಯಂಡ್ ನಾವು ಕಿತ್ತಾಡೇ ಇಲ್ಲ ಹೇಳ್ಬೇಕಂತಂದರೆ. ಇನ್ಫ್ಯಾಕ್ಟ್ ನನಗೆ ಜಾಸ್ತಿ ನನಗೆ ಕೋಪ ಬಂದ್ರೂ ಅವಳೇ ಸಮಾಧಾನವಾಗಿ ಇರ್ತಿದ್ಲು. ಓಕೆ ನೀನು ಹೆಂಗೆ ಹೇಳ್ತು ಹಾಗೆ ಅನ್ನೋ ಥರನೇ ಇರ್ತಿತ್ತು. ಆ್ಯಂಡ್ ತುಂಬ ಕ್ಲೋಸ್ ಇದ್ವಿ ಹೇಳ್ಬೇಕಂತಂದರೆ. ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಅವಳು ನನ್ನೇ ಕೇಳ್ಬಿಟ್ಟು ಮಾಡೋಳು. ನನಗೆ ಮದುವೆ ಫಿಕ್ಸ್ ಆಯಿತು, ಮದುವೆನೂ ಆಯಿತು. ಮದುವೆ ಆದಮೇಲೆ ಮದುವೆ ಆದಮೇಲಂತೂ ಇನ್ನೂ ಕ್ಲೋಸ್ ಆಗಿಬಿಟ್ವಿ ನಾವಂತೂ. ಡೈಲಿ ಏನಿಲ್ಲ ಅಂದರೂ ಒಂದು 10 ಸತಿ ನನಗೆ ಕಾಲ್ ಮಾಡೋಳು. ಬೀರೇಶ್ ಅದೇ ಹೇಳ್ತಿದ್ರು, ಏನೇ ಇಷ್ಟೊಂದು ಸತಿ ಕಾಲ್ ಮಾಡ್ತಾಳೆ, ನಾನು ನಿನಗೆ ಅಷ್ಟು ಸತಿ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ಸ್ ಏನಿದ್ರಲ್ಲ ಅವ್ರಿಗಿಂತ ಜಾಸ್ತಿ ನಾನು ಪ್ರಾಯೋರಿಟಿ ಇವಳಿಗೆ ಕೊಡ್ತಿದ್ದೆ. ಇವಳ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಿಕಾಸ್ ಅವ್ರ ಸ್ಟಡೀಸಲ್ಲಿ ಬಿಸಿ ಇದ್ದರು, ನನ್ನ ಜೊತೆ ಅಷ್ಟು ಮಾತಾಡ್ತಿಲ್ಲ. ಆ್ಯಂಡ್ ಇದ್ರ ಮಧ್ಯೆ ನಾವು ಮೇಕಪ್ ಕೂಡ ಕಲ್ತ್ಕೊಂಡಿದ್ವಿ. ಒಟ್ಟಿಗೆ ಮೇಕಪ್ಸ್ ಬಂದರೆ ಮೇಕಪ್ಸ್ ಆರ್ಡರ್ ಕೂಡ ತೊಗೊತಿದ್ವಿ, ಎಲ್ಲ ಮಾಡ್ತಿದ್ವಿ ಆಯಿತಾ. ಸೊ ಹೆಂಗೆ ಅಂತಂದರೆ
ಅವಳು ಏನೇ ಮಾಡೋದಿದ್ರು ನನ್ನನ್ನು ಕೇಳ್ಬಿಟ್ಟೆ ಮಾಡ್ತಿದ್ದಿದ್ದು. ಇಬ್ಬರು ಒಂದೇ ಥರ ಬಟ್ಟೆ ತೊಗೊತಿದ್ವಿ, ಒಂದೇ ಥರ ಬಟ್ಟೆ ಸ್ಟಿಚ್ ಮಾಡಿಸ್ತಿದ್ವಿ. ಅವಳೊಂದು ಸಣ್ಣ ಪಿನ್ ತೊಗೊಬೇಕಂದ್ರೂ ನನ್ನನ್ನು ಕೇಳ್ಬಿಟ್ಟೆ, ಅಂದರೆ ನನ್ನನ್ನು ಕೇಳ್ಬಿಟ್ಟೆ ಅಂತಂದರೆ ತೊಗೊಳ್ಳಾ ಅಂತ ಅಲ್ಲ, 2 ಆಪ್ಷನ್ ಕೊಟ್ಬಿಟ್ಟು ಇದು ತೊಗೊಳ್ಲಾ ಅನ್ನೋ ಥರ. ಡ್ರೆಸ್ಸಲ್ಲಿ ಆಗಿರ್ಬೋದು ಅಥವಾ ಸ್ಲಿಪ್ಪರ್ಸಲ್ಲಿ ಆಗಿರ್ಬೋದು, ಒಂದಷ್ಟು ಸ್ಲಿಪ್ಪರ್ಸ್ ಕಳಿಸ್ಬಿಟ್ಟು ಯಾವ್ದು ತೊಗೊಳ್ಲಿ ಹೇಳು ಅಂತೆಲ್ಲ ಕೇಳೋಳು. ಜೊತೆಗೆ ನಮ್ಮಿಬ್ಬರ ಮಧ್ಯ ಹೆಂಗೆ ಅಂತಂದರೆ ಯಾವತ್ತೂ ದುಡ್ಡಿನ ವಿಷಯ ಬಂದೇ ಇಲ್ಲ ಹೇಳಬೇಕಂದ್ರೆ. ಅವಳ ಹತ್ರ ಇದ್ರೆ ಅವಳು ಖರ್ಚು ಮಾಡ್ತಿದ್ಲು, ನನ್ನ ಹತ್ರ ಇದ್ರೆ ನಾನು ಖರ್ಚು ಮಾಡ್ತಿದ್ದೆ. ಬಟ್ ಯಾವತ್ತೂ ದುಡ್ಡು ಅನ್ನೋ ವಿಷಯ ನಮ್ಮ ಮಧ್ಯ ಬಂದಿರಲಿಲ್ಲ, ಅಥವಾ ಬೇರೆ ಯಾವುದೇ ವಿಷಯ ಆಗಲಿ ನಮ್ಮ ಮಧ್ಯ ಬಂದಿದ್ದೇ ಇಲ್ಲ. ನಾವು ಕಿತ್ತಾಡೋ ಅಂಥ ಪರಿಸ್ಥಿತಿ ಬಂದಿದ್ದೇ ಇಲ್ಲ. ಬಟ್ ಹೀಗೆ ಒಂದಿನ ಏನಾಯಿತು, ಏನೋ ಒಂದು ವಿಷಯಕ್ಕೆ ನಾನು ಅವಳಿಗೆ ಏನೋ ಒಂದು ಸಣ್ಣದ ವಿಷಯ ಆಯಿತಾ, ಏನು ಅವಳಿಗೆ ಹರ್ಟ್ ಆಯಿತೋ ಏನೋ ನನಗೆ ಗೊತ್ತಿಲ್ಲ. ಅಂದರೆ ಅವಳ ಬಗ್ಗೆ ಅಂತಲ್ಲ, ಏನೋ ಅವಳದು ಒಂದು ಸಿಚುವೇಶನ್ ಬಗ್ಗೆ ನಾನು ಏನೋ ಅವಳಿಗೆ ಒಂದು ಸಜೆಷನ್ ಕೊಟ್ಟೆ. ಅಂದರೆ ನನ್ನ ಸಜೆಷನ್ ರೈಟ್ ಅಂತಲೂ ಅನ್ನೋಕ್ಕಾಗೋದಿಲ್ಲ ಅಥವಾ ರಾಂಗ್ ಅಂತಲೂ ಹೇಳೋದಕ್ಕಾಗೋದಿಲ್ಲ. ನನಗೇನು ಅನ್ನಿಸ್ತು ನಾನು ಅದನ್ನು ಹೇಳಿದೆ, ನೋಡು ಎಚ್ಚರಿಕೆಯಿಂದ ಇರು ಅಂತ ಅಂದ್ಬಿಟ್ಟು. ಬಟ್ ಅದನ್ನು ಅವಳು ಹೇಗೆ ತಗೊಂಡ್ಲು ಅಂತ ನನಗೆ ಗೊತ್ತಿಲ್ಲ. ಅದಾದ ಸ್ವಲ್ಪ ದಿನಕ್ಕೆ ನನ್ನ ಹತ್ರ ಕಂಪ್ಲೀಟಾಗಿ ಮಾತು ನಿಲ್ಲಿಸ್ಬಿಟ್ಟಿದ್ಲು. ನಾನು ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಗೊತ್ತಾಗಿರಲಿಲ್ಲ ಏನಕ್ಕೆ ಮಾತು ನಿಲ್ಲಿಸಿದ್ಲು, ಏನಾಯಿತು ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ಫ್ಯಾಕ್ಟ್ ನಾವು ಮಾತಾಡ್ಕೊತಿದ್ವಿ, ನಾವು ಹೀಗಿರಬೇಕು ಹಾಗಿರಬೇಕು. ಜೊತೆಗೆ ಅವಳೇನಂತಂದರೆ ಮದುವೆ ಆದಮೇಲೆ ಮಗು ಮಾಡ್ಕೋ, ಚೆನ್ನಾಗಿರುತ್ತೆ, ನಿನ್ಗೇನಾದರೂ ಮಗು ಆಯಿತು ಅಂತಂದರೆ ನಾನೇ ಈ ಥರ ಬೇಬಿ ಶವರ್ ಮಾಡ್ತೀನಿ, ಆ ಥರ ಬೇಬಿ ಶವರ್ ಮಾಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಹೇಳೋಳು. ಅಷ್ಟು ಕ್ಲೋಸ್ ಇದ್ವಿ ನಾವು ಹೇಳಬೇಕಂತಂದರೆ. ಅಷ್ಟು ಕ್ಲೋಸ್ ಇರಬೇಕಾದ್ರೆ ಏನೋ ಒಂದು ಸಣ್ಣ ಮ್ಯಾಟ್ರು ಆಯಿತಾ, ಅದು ಹೇಳಿದ್ರೆ ನೀವೇ ಅಂತೀರಾ ಇಷ್ಟು ಸಣ್ಣ ವಿಷಯನ ಅಂತ ಅಂದ್ಬಿಟ್ಟು. ಸೊ ಆ ಮ್ಯಾಟ್ರಿಗೆ ಏನಾಯಿತು, ಅದಕ್ಕೆ ಮಾತು ನಿಲ್ಲಿಸ್ಬಿಟ್ಲು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು 1-2 ಸತಿ ಕಾಲ್ ಮಾಡಿದೆ. ಯಾಕೆ ಅವಳ ಕಡೆಯಿಂದ ಕಾಲ್ ಬರ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ನನಗೂ ಸ್ವಲ್ಪ ಅಂದ್ಕೊಂಡೆ ಏನಕ್ಕೆ ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ಕಾಲ್ ಮಾಡಿ ಕೇಳಿದಾಗ ಅವಳು ಇದ್ಕೊಂಡು ಏನೋ ಹೇಳ್ತಿರ್ಲಿಲ್ಲ, ಸಡನ್ನಾಗಿ ಮಾತು ಬಿಟ್ಲಲ್ಲ. ಸರಿ ಆಯಿತು ಅಂತ, ಬೇಡ ಬಿಡು ಅವಳಿಗೆ ಬೇಡ ಅಂದಮೇಲೆ ಮಾತಾಡೋದೇ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಬಟ್ ಒನ್ ಡೇ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಆಬ್ವಿಯಸ್ಲಿ ಇವಾಗ ತುಂಬ ಕ್ಲೋಸ್ ಆಗಿರುವಂಥ ಒಂದು ಪರ್ಸನ್ ಜೊತೆ ನಾವು ಸಡನ್ನಾಗಿ ಮಾತು ನಿಲ್ಲಿಸ್ತೀವಿ ಅಂತಂದರೆ, ಅಥವಾ ಅವ್ರ ಮಾತು ನಿಲ್ಲಿಸ್ತಾರೆ ಅಂದರೆ, ಯಾಕೆ ನಾನೇನು ತಪ್ಪು ಮಾಡಿದೆ ಅಂಥದ್ದು, ಮಾತು ನಿಲ್ಲಿಸೋಷ್ಟು ನಾನೇನು ತಪ್ಪು ಮಾಡಿದೆ ಅಥವಾ ಏನು ಅಂದೆ ಅದು ಗೊತ್ತಾಗಬೇಕಲ್ವ ನಮಗೆ. ಏನು ಅಂದ್ವಿ, ಏನು ಮಿಸ್ಟೇಕ್ ಆಯಿತು ಅಂತ ಅಂದ್ಬಿಟ್ಟು. ಇಲ್ಲ ನೀನು ಈ ಥರ ಮಾತಾಡಿದೆ ನನಗೆ ಇಷ್ಟ ಆಗಲಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ರು ಅಫ್ಕೋರ್ಸ್ ಅದನ್ನು ಕರೆಕ್ಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಬಟ್ ಸಡನ್ನಾಗಿ ಮಾತು ನಿಲ್ಲಿಸೋದು ಅಂತಂದರೆ ಅಂದರೆ ನನಗೆ ಸ್ವಲ್ಪ ಡಿಸಪಾಯಿಂಟಿಂಗ್. ಬಿಕಾಸ್ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೆ ನಮ್ಮ ಒಂದು ಫ್ರೆಂಡ್ಶಿಪ್ನ. ಗೊತ್ತಿಲ್ಲ, ಅವಳು ಹಾಗೆ ಇದ್ಲು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇಲ್ಲ ಅಂತ ನಾನು ಸುಳ್ಳು ಹೇಳೋದಕ್ಕೆ ಹೋಗಲ್ಲ. ಅವಳು ಕೂಡ ಹಾಗೆ ಇದ್ದಿದ್ದು. ಸೊ ನಾನು ಒಂದಿನ ಕಾಲ್ ಮಾಡ್ತೀನಿ, ಅಂದರೆ ಮಿಡ್ನೈಟಲ್ಲಿ. ನನಗೆ ಅದೊಂಥರ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ. ನಾನು ಹತ್ಕೊಂಡು ನಾನು ಫುಲ್ ಬೀರೇಶ್ ಹತ್ರನೂ ಎಲ್ಲ ಹೇಳ್ಕೊಂಡು ಹತ್ಕೊಂಡು ಕಾಲ್ ಮಾಡ್ತೀನಿ ಅವಳಿಗೆ. ಕಾಲ್ ಮಾಡಿದಾಗ ಅವಳು ಪಿಕ್ ಮಾಡೋದಿಲ್ಲ, ಅವಳು ಎಲ್ಲೋ ಟ್ರಿಪ್ಪೆಲ್ಲೋ ಹೋಗಿರ್ತಾಳೆ. ಸೊ ನಾನು ಆ ಟೈಮ್ ನೋಡ್ಕೊಂಡು ಕಾಲ್ ಮಾಡ್ತೀನಿ, ಟ್ರಿಪ್ ಹೋಗಿದ್ದಾಳಲ್ಲ ಕಾಲ್ ತೆಗಿತಾಳೇನೋ ಅಂತ ಅಂದ್ಬಿಟ್ಟು. ಬಟ್ ಅವಳು ಕಾಲ್ ತೆಗಿಯೋದಿಲ್ಲ. ಬೆಳಗಿನ ಜಾವ ಒಂದು 5 ಗಂಟೆಗೆ ಮಾಡ್ತಾಳೆ. ಪ್ರತಿ ಸತಿ ಕಾಲ್ ಮಾಡಿದಾಗ ನಾನು ಮಲಗಿದ್ದೀನಿ ಅಂತಂದ್ರೆ, ಹೌದಾ ಸರಿ ಅಷ್ಟು ಮಲ್ಕೋ, ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳೋಳು. ಅವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ನಾನು ಮಲಗಿದ್ದೀನಿ, ಬೆಳಗ್ಗೆ ಒಂದು 7 ಗಂಟೆ 8 ಗಂಟೆ ಹಂಗೆ ಮಾಡ್ತೀನಿ ನಾನು ಕಾಲ್ ವಾಪಸ್ಸು, ಅವಾಗ ಮಾತಾಡೋಣ ಅಂತ ಹೇಳಿದ್ರು. ಇಲ್ಲ ನನಗೆ ಟೈಮ್ ಇಲ್ಲ ಮಾತಾಡೋದಕ್ಕೆ, ಈಗಲೇ ಹೇಳು ಏನು ವಿಷಯ ಅಂತ ಕೇಳಿದ್ಲು. ಐ ವಾಸ್ ಲೈಕ್ ಯಾಕೆ ಮಾತಾಡೋದು ಬಿಟ್ಟೆ, ಏನು ಎತ್ತ ಅಂತ. ಶಿ ವಾಸ್ ಲೈಕ್ ಈ ಥರ ಆಯಿತು, ನೀ ಅದು ಅಂದಿದ್ದು ಗೊತ್ತಿಲ್ಲ ನಾನು ಹೆಂಗೆ ತೊಗೊಳ್ಬೇಕು ಅಂತ. ಸೊ ಎಲ್ಲಿಂದನೋ ಬಂದಿದೆ, ಮಾತಾಡಬೇಡ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನನಗೆ ಅವ್ರಿಗೆ ಹರ್ಟ್ ಮಾಡೋದು ಇಷ್ಟ ಇಲ್ಲ, ಜೊತೆಗೆ ನಿನ್ನೂ ಬಿಡೋದಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಹಿಂಗೆ ಬೇಜಾರಾಗತ್ತೆ ಅಂತ ನಾನು ಹಿಂಗೇನೂ ಹೇಳಿರಲಿಲ್ಲ ಅಂತ ಹೇಳಿದ್ಲು. ಓಕೆ ಸಾರಿ ಮಿಸ್ ಆಗೋ ಅವಳ ಹೆಸರು ಹೇಳ್ಬಿಟ್ಟೆ.
ಓಕೆ ಆಯಿತು, ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡು, ಮಾತಾಡೋದು ಬೇಡ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಆಯಿತು ಅಂದ್ಬಿಟ್ಟು ಸರಿ ಆಯಿತು ಚೆನ್ನಾಗಿರು ಅಂತ ಹೇಳಿ ಕಟ್ ಮಾಡಿಬಿಟ್ಟೆ. ಅಷ್ಟು ದಿನದವರೆಗೂ ನನ್ನನ್ನು ಹರ್ಷು ಹರ್ಷು ಅಂತ ಕರೀತಿದ್ದವಳು ಅವತ್ತಿನ ದಿನ ಹರ್ಷಿತಾ ಅಂತ ಕರೆದ್ಲು. ಅದು ಅವತ್ತಿಗೆ ಹಿಟ್ಟಾಯಿತು, ಸರಿಯಾಗಿ ಹಿಟ್ಟಾಯಿತು. ಇನ್ಫ್ಯಾಕ್ಟ್ ಬೆಳಗಿನ ಜಾವ ಎದ್ದಾಗ್ಲೂ ನಾನು ಅಳುನೇ ಬಂತು, ಅಟ್ಬಿಟ್ಟೆ. ಅದಾದಮೇಲೆ ಅನ್ನಿಸ್ತು ಓಕೆ ಮೇ ಬಿ ಅವಳಿಗೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ನನ್ನ ನೆನಪಾಗಿ ಮತ್ತೆ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಜೊತೆಗೆ ನಾನೆಂಥ ಹುಚ್ಚಿ ಅಂತಂದರೆ, ಇವಾಗ ಯಾರಾದರೂ ಮಾತಾಡಲಿಲ್ಲ ಅಂತಂದರೆ ಯಾಕೆ ಮಾತಾಡಲಿಲ್ಲ ಏನು ಎತ್ತ ಅಂತ ಮತ್ತೆ ಕಾಲ್ ಬ್ಯಾಕ್ ಮಾಡಿಬಿಡ್ತೀನಿ, ಏನು ಅಂಥದ್ದು ಮಾಡಿದ್ದೆ ನಿನಗೆ ಅದು ಇದು ಅಂತೆಲ್ಲ ಅಂದ್ಬಿಡ್ತೀನಿ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲರನ್ನೂ ನನ್ನ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲದರಲ್ಲೂ ಬ್ಲಾಕ್ ಮಾಡಿ ನಂಬರ್ನ ಡಿಲೀಟ್ ಮಾಡಿಬಿಟ್ಟಿದ್ದೆ. ಆಯಿತು ಅದು ಸರಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಅವಳದು ಬರ್ತ್ಡೇ ಬಂತು. ನಿಮಿಷ ಅವಳದು ಬರ್ತ್ಡೇ ಬಂತು, ನಾನು ವಿಶ್ ಮಾಡಿದೆ. ಅವಳು ಕೂಡ ಏನೋ ಥ್ಯಾಂಕ್ ಯು ಅಂತ ಹೇಳಿ ಏನೋ ಒಂದು ಎಮೋಜಿ ಏನೋ ಕಳಿಸಿದ್ಲು. ಸರಿ ನನ್ನ ಬರ್ಡೇ ಬಂತು, ಅಲ್ಲಿವರೆಗೂ ಅವಳು ಮಾತಾಡಿರಲಿಲ್ಲ. ನನ್ನ ಬರ್ಡೇ ಬಂತು, ಮೇ ಬಿ ವಿಶ್ ಮಾಡ್ಬೋದು ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಅವಳ ಕಡೆಯಿಂದ ಯಾವುದೇ ವಿಶಸ್ ಬರಲಿಲ್ಲ ನನಗೆ. ಆಲ್ಮೋಸ್ಟ್ ಒಂದಾಗಿ ಇದು 2.5 ಇಯರ್ಸ್ ಆಯಿತು. ಸರಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಅವಾಗವಾಗ ನನ್ನ ತಂಗಿ ಅವಳದು ಫೋಟೋಸು ಮತ್ತು ಅಥವಾ ಅವಳ ತಂಗಿ ಏನಾದರೂ ಸ್ಟೇಟಸ್ ಹಾಕಿದ್ರೆ ಅದನ್ನು ತೋರಿಸ್ತಿದ್ಲು. ಬಟ್ ಅದಾದಮೇಲೆ ಅವಾಗ ಓಕೆ ಅನ್ಸೋದು ಬಿಡು ಯಾವಾಗನ ಮಾಡ್ತಾಳೆ, ಇಲ್ಲ ಮದುವೆ ಟೈಮಿಗೆ ಮೇ ಬಿ ಕರಿಬೋದು ಅಂತೆಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಅದಾದಮೇಲೆ ನಾನು ಕನ್ಸೀವ್ ಆದಮೇಲೆ ನನಗೆ ಆಸೆ ಹೇಳ್ಕೊಬೇಕು ಅಂತ ಅಂದ್ಬಿಟ್ಟು. ಬಟ್ ಇವಾಗ ಅವಳೇ ಮಾತಾಡದೇ ಇದ್ಮೇಲೆ ನಾನು ಹೆಂಗೆ ಹೋಗಿ ಮೆಸೇಜ್ ಅಥವಾ ಕಾಲ್ ಮಾಡೋದಕ್ಕಾಗುತ್ತೆ? ಅವಳ ಪ್ರೈವಸಿ ಅವಳಿಗಿರುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಬಟ್ ಸೀಮಂತನೂ ಆಯಿತು, ಸೀಮಂತದಲ್ಲೂ ನಾನು ಕರೀಲಿಲ್ಲ. ಬಿಕಾಸ್ ಅದೇ ಹೇಳಿದ್ನಲ್ಲ, ಇವಾಗ ಅವಳಿಗೆ ಇಷ್ಟೆಲ್ಲ ಮಾತಾಡೋಕ್ಕಂದ್ಮೇಲೆ ನಾನು ಕರೆದ್ರೂ ಬರ್ತಾಳಾ ಅಥವಾ ನನ್ನ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾಳಾ ಅನ್ನೋದು ಇರುತ್ತೆ. ಸೊ ನಾನು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಇದೆಲ್ಲ ಏನು ಮತ್ತೆ ಮತ್ತೆ ಮಾಡ್ಕೊಳ್ಬೋದು, ಬೇಡ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ಅವ್ರು ಮಾತಾಡಿರೋದು ನಿಲ್ಲಿಸಿರೋದ್ರಿಂದ ಸೊ ಅವರೇ ಬಂದು ಮಾತಾಡಿದ್ರೆ ಇಟ್ ಈಸ್ ಗುಡ್ ಅಂತ ನನ್ನ ಒಂದು ಒಪಿನಿಯನ್, ಅಥವಾ ಇಟ್ ಈಸ್ ರೈಟ್ ಅಂತ. ನಾನೇ ಹೋಗಿ ಮಾತಾಡೋದು ಚೆನ್ನಾಗಿರಲ್ಲ. ಆಲ್ರೆಡಿ ತುಂಬ ಸತಿ ನಾನು ಪ್ರಯತ್ನ ಪಟ್ಬಿಟ್ಟಿದ್ದೀನಿ ಮಾತಾಡೋದಕ್ಕೆ, ಬಟ್ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂದಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅದಾದಮೇಲೆ ಮೊನ್ನೆ ತಾನೇ ನಾನು ಲಾಸ್ಟ್ ವೀಕು ನನ್ನ ತಂಗಿ ತೋರಿಸಿದ್ಲು, ಅವ್ರದ್ದು ಪ್ರೀ ವೆಡ್ಡಿಂಗ್ ಏನೋ ಆಗಿದೆ. ಸೇಮ್ ಅದೇ ಹುಡುಗನ ಜೊತೆನೇ ಪ್ರೀ ವೆಡ್ಡಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸಿದ್ಲು. ಓಕೆ ಹೆಂಗೋ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಅವಳ ಕಡೆಯಿಂದ ಕಾಲ್ ಬರುತ್ತೆ ಅಥವಾ ಇನ್ವಿಟೇಷನ್ ಕೊಡೋದಕ್ಕೆ ಅಟ್ಲೀಸ್ಟ್ ಬರ್ತಾಳೆ ಅಂತ ಅಂದ್ಬಿಟ್ಟು. ಬಟ್ ಇನ್ಫ್ಯಾಕ್ಟ್ ನನ್ನ ಮಗು ಅಂದರೆ ನಾನು ಪ್ರೆಗ್ನೆಂಟ್ ಆದಾಗ ಅಷ್ಟೇ, ಮಗು ಹುಟ್ಟಿದಾಗಲೂ ಅಷ್ಟೇ ಒಂದು ಮೆಸೇಜ್ ಬರ್ಬೋದು, ಹೆಂಗಿದೆಯಾ ಏನು ಎತ್ತಾ ಮಗು ಹೇಗಿದೆ ಅಂತ ಕೇಳ್ಬೋದು ಅಂತ ಅಂದ್ಕೊಂಡೆ. ಬಟ್ ಒಂದು ಮೆಸೇಜು ಬಂದಿಲ್ಲ. ಸರಿ ಆಯಿತು ಬಿಡು, ಅಟ್ಲೀಸ್ಟ್ ಮದುವೆ ಕರಿತಾಳೆ, ಸರ್ಪ್ರೈಸಾಗಿ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆಗಲಿಲ್ಲ. ಮೊನ್ನೆ ಸಂಡೇ ಅವಳದು ಮದುವೆ ಆಯಿತು. ಅಂದರೆ ನನಗೆ ಗೊತ್ತಿತ್ತು ಏನದು ಮದುವೆ ವಿಡಿಯೋ ಯಾರನ್ನ ಹಾಕ್ತಾರೆ ಅಂತ ಅಂದ್ಬಿಟ್ಟು. ನಮ್ಮ ಜೊತೆಗೆ ಫ್ರೆಂಡ್ ಆಗಿದ್ದವಳು ಅಂದರೆ ಡಿಪ್ಲೊಮಾನಲ್ಲಿ ಅವಳನ್ನ ಕರೆದಿದ್ದಾಳೆ. ಸೊ ಅವಳು ಸ್ಟೇಟಸ್ ಹಾಕ್ಕೊಂಡಿದ್ಲು. ಅದು ನೋಡಿ ನಂಗೆ ತುಂಬ ಬೇಜಾರಾಯಿತು. ಬಿಕಾಸ್ ಅವರೆಲ್ಲರಿಗಿಂತ ನಾನು ಜಾಸ್ತಿ ಕ್ಲೋಸ್ ಇದ್ದೆ ಅವಳಿಗೆ. ನಾನು ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ಒಂದು ಮದುವೆ ಅಂತ ಆಗೋದು ಒಂದೇ ಸತಿ ಜೀವನದಲ್ಲಿ. ಅವಳೊಂದು ಬಿಗ್ ಡೇಗೆ ನಾನೊಂದು ವೆಲ್ ವಿಶರ್ ಆಗಿ ಹೋಗೋಕ್ಕಾಗಲಿಲ್ಲ ಅಂತ ನನಗೆ ಬೇಜಾರಾಯಿತು. ಏನೇ ಇರ್ಬೋದು, ಅದು ಸಣ್ಣದು ನಾನು ಏನೋ ಮಾತಾಡಿರೋದು ಅದು ಗೊತ್ತಿಲ್ಲ ಹೆಂಗೆ ಅವಳು ತೊಗೊಂಡ್ಳು ಅಂತ ಅಂದ್ಬಿಟ್ಟು ಅದು ಇಲ್ಲಿವರೆಗೂ ತೊಗೊಂಬಂದಿದೆ. ಆಲ್ಮೋಸ್ಟ್ 2.5 ಇಯರ್ಸ್ ಆಯಿತು ನಾನು ಅವಳ ಹತ್ರ ಮಾತಾಡಿ, ಅಥವಾ ಅವಳು ನನ್ನ ಹತ್ರ ಮಾತಾಡಿ. ಇನ್ನು ಅದು ಒಂಥರ ಬೂದಿ ಮುಚ್ಚಿದ ಕೆಂಡದ ಥರನೇ ಇತ್ತು ಇಲ್ಲಿವರೆಗೂ. ಬಟ್ ಯಾವಾಗ ಅವಳ ಮದುವೆ ಫೋಟೋಸು ವೀಡಿಯೋಸು ಎಲ್ಲ ಅಂದರೆ ಹೆಂಗೆ ಅಂದರೆ ನನ್ನ ಫ್ರೆಂಡ್ಸು ನನ್ನ ಕಡೆಯಿಂದ ಅವಳಿಗೆ ಫ್ರೆಂಡ್ಸ್ ಆಗಿರ್ತಾರಲ್ಲ ಅವರೆಲ್ಲ ಫೋಟೋಸ್ ಹಾಕಿದಾಗ ಅವ್ರು ಕರೆದಿದ್ರು ನನಗೆ, ನಾನು ಹೋಗೋಕ್ಕಾಗಲಿಲ್ಲ ಅಂತ ಕಾಲ್ ಮಾಡಿ ಹೇಳಿದಾಗ
ಅದೆಲ್ಲೋ ಬೇಜಾರಾಗುತ್ತೆ. ಬಿಕಾಸ್ ಇಷ್ಟು ಕ್ಲೋಸ್, ಏನೇ ಒಂದು ಕೇಳಬೇಕಂದ್ರೂ ನನಗೆ ಕಾಲ್ ಮಾಡ್ತಿದ್ಲು. ದಿನಕ್ಕೆ 10 ಸತಿ ಕಾಲ್ ಮಾಡೋಳು. ಇನ್ಫ್ಯಾಕ್ಟ್ ಯಾರು ಮದುವೆಗೆ ಹೋಗಿದ್ರಲ್ಲ ಅವರು ಏನಾದರೂ ಇದು ಕೊಡು ಅದು ಕೊಡು ಅಂತ ಕೇಳ್ತಿದ್ರೆ ನನಗೆ ಕಾಲ್ ಮಾಡ್ತಿದ್ಲು. ಹಿಂಗೆ ಕೇಳ್ತಿದ್ದಾರೆ ಕೊಡ್ಲಾ ಬೇಡವಾ ಅಂತ. ನಾನು ಕೊಡು ಅಂದರೆ ಕೊಡ್ತಿದ್ಲು, ಕೊಡಬೇಡ ಅಂದರೆ ಕೊಡ್ತಿರ್ಲಿಲ್ಲ. ಈ ಥರ ಇದ್ದಿದ್ದು. ಈಗ ನನ್ನನ್ನು ಬಿಟ್ಟು ಅವ್ರನ್ನ ಕರೆದಿದ್ದಾಳೆ ಮದುವೆಗೆ. ನನ್ನನ್ನು ಬಿಟ್ಲು ಅಂತ ನನಗೆ ಬೇಜಾರಿಲ್ಲ, ಬಿಕಾಸ್ ಅವಳು ಇಷ್ಟ ಅದು. ಬಟ್ ನನಗೆ ಅದು ಬೇಜಾರಿದೆ. ಯಾಕೆಂದರೆ ಆಲ್ಮೋಸ್ಟ್ 2015ಇಂದ 2022-23ವರೆಗೂ ಜೊತೆಗೆ ಇದ್ದೀವಿ, ಜೊತೆಗೆ ಮಾತಾಡ್ತಿದ್ದೀವಿ. ಒಂದಿನೂ ಮಾತಾಡ್ದಿರ ಇದ್ದಿದ್ದೇ ಇಲ್ಲ. ಈ ಒಂದು ಬಿಗ್ ಡೇಗೆ ಅವಳು ನನ್ನನ್ನು ಇನ್ವೈಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಏನೇ ಇದ್ರೂ ಕೂತ್ಕೊಂಡು ಮಾತಾಡಿಕೊಂಡು ಸಾಲ್ವ್ ಮಾಡ್ಕೊಬೋದಿತ್ತು. ಬಟ್ ಆ ಕೆಲಸ ಅವಳು ಮಾಡಲಿಲ್ಲ. ನಾನು ಅವಳದು ತಪ್ಪು ಅಂತಲೂ ಹೇಳಲ್ಲ, ಇಲ್ಲಿ ಯಾರ್ದು ತಪ್ಪು ಅಂತಲೂ ನಾನು ಹೇಳೋದಕ್ಕೆ ಹೋಗಲ್ಲ. ಅವಳು ಇಷ್ಟ, ಅವಳ ಲೈಫ್. ಬಟ್ ನನಗೆ ಅಂತ ಒಂದು ಸತಿ ಒಬ್ಬರು ಕ್ಲೋಸ್ ಆದಮೇಲೆ ನನ್ನ ಅಷ್ಟು ಈಸಿಯಾಗಿ ನನಗೆ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಅಂತ ನನಗೆ ಗೊತ್ತು. ಫ್ರೆಂಡ್ಶಿಪ್ಗಾಗಲಿ ಎಷ್ಟು ವ್ಯಾಲ್ಯೂ ಕೊಡ್ತೀನಿ ಅಂತ ನನಗೆ ಗೊತ್ತು. ನನ್ನ ಜೊತೆ ಇರೋರಿಗೆ ಗೊತ್ತು. ಸೊ ಅದು ಸ್ವಲ್ಪ ಬೇಜಾರಾಯಿತು. ಇಷ್ಟು ದಿನ ನಾನು ಹೇಳಬಾರ್ದು ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಅವಳು ಮದುವೆ ಆಗಿ ಒಂದು 4 ಡೇಸ್ ಆಗಿದೆ, 3-4 ಡೇಸು. ಅವತ್ತಿನ ದಿನ ನಾನು ಕಣ್ಣೀರು ಹಾಕಿದ್ದೀನಿ. ಅವಳು ಮದುವೆ ಆಗಿದ್ದ ವಿಡಿಯೋ ನೋಡಿದಾಗ, ಯಾರು ಬೇರೆಯವ್ರು ಹಾಕಿದ್ರು ಅಂತ ವಿಡಿಯೋ ನೋಡಿದಾಗ ನನಗೆ ಕಣ್ಣೀರು ಹಾಕ್ಬಿಟ್ಟೆ. ಮನೇಲಿ ಎಲ್ಲರೂ ಇದ್ದರು, ಅವ್ರ ಮುಂದೆ ಹೆಂಗೆ ಅಳಕ್ಕಾಗುತ್ತೆ. ಬಟ್ ಆದರೂ ನನಗೆ ಅದು ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ಲ. ಹತ್ಬಿಟ್ಟೆ. ವಾಶ್ರೂಮಲ್ಲಿ ಹೋಗಿ ಮುಖ ತೊಳ್ಕೊಂಡು ಬಂದು ಆರಾಮಾಗೇ ಇದ್ದೆ. ಇವತ್ತವರೆಗೂ ನಾನು ಯಾರ ಹತ್ರನೂ ಈ ವಿಷಯನ ಶೇರ್ ಮಾಡಿಲ್ಲ. ಈಗಲೂ ಅಷ್ಟೇ ನಿಮ್ಗಳ ಹತ್ರನೇ ಹೇಳ್ಕೊತಿರೋದು. ಗೊತ್ತಿಲ್ಲ ಯಾಕೆ ಹೇಳ್ಕೊಬೇಕು ಅನ್ನಿಸ್ತು ಅಂತ. ಬಟ್ ಈ ಥರ ಯಾರಿಗೂ ಆಗಬಾರ್ದು, ಯಾರೂ ಮಾಡೋಕ್ಕೆ ಹೋಗಬೇಡಿ ನಿಮಗೆ. ಸೊ ಫೈನಲ್ ಆಗಿ ಅವಳು ಮದುವೆ ಆಯಿತು. ಹ್ಯಾಪಿ ಮ್ಯಾರೇಡ್ ಲೈಫ್. ಚೆನ್ನಾಗಿರಲಿ ಅವಳ ಲೈಫಲ್ಲಿ, ನಾನು ಅದೇ ಬಯಸೋದು. ಆಬ್ವಿಯಸ್ಲಿ ಒಂದೊಳ್ಳೆ ಫ್ರೆಂಡ್ ಇನ್ನೊಂದೊಳ್ಳೆ ಫ್ರೆಂಡ್ಗೆ ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ ಹೊರತು ಯಾರು ಕೆಟ್ಟದಾಗಲಿ ಅಂತ ಬಯಸಲ್ಲ. ಮೇ ಬಿ ಬೇರೆಯವ್ರು ಇರ್ಬೋದು ಕೆಟ್ಟದಾಗಲಿ, ಅವ್ರು ಚೆನ್ನಾಗಿರೋದು ಇಷ್ಟ ಇರಲ್ಲ ಅಂತೆಲ್ಲ ಹೇಳ್ಬೋದು. ಬಟ್ ನನ್ನ ಮನಸ್ಸಲ್ಲಿ ಆ ಥರ ಇಲ್ಲ. ಇದ್ದರೆ ಅದು ನನಗೆ ತೋರಿಸ್ಲಿ ಅಷ್ಟೇ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಸೊ ನಿಮಗೂ ಕೂಡ ಇದೇ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಎತ್ತ ಅಂತ ಶೇರ್ ಮಾಡ್ಕೊಳ್ಳಿ. ನನಗೆ ಈ ಒಂದು ಎಮೋಷನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನೂ ಒಳಗಿದೆ ಅದು, ಗೊತ್ತಿಲ್ಲ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅಂತ. ಇನ್ಫ್ಯಾಕ್ಟ್ ಈಗಲೂ ಈ ಕ್ಷಣಕ್ಕೂ ಅನ್ನಿಸ್ತಾ ಇದೆ ಒಂದು ಮೆಸೇಜ್ ಮಾಡಿ ಕೇಳಿಬಿಡ್ಲಾ, ಯಾಕೆ ನನ್ನ ಕರೀಲಿಲ್ಲ, ಏನು ಎತ್ತ ಅಂತ ಕೇಳಿಬಿಡ್ಲಾ ಅಂತ. ಬಟ್ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲೋ ತಡಿತಾ ಇದೆ, ಬೇಡ ಅಂತ ಅಂದ್ಬಿಟ್ಟು. ಅವ್ರಿಗೆ ನೀನು ಬೇಡ ಅಂತಂದಮೇಲೆ ನಿನಗೆ ಯಾಕೆ ಅವರು ಅಂತ ಒಂದು ಸತಿ ಅನಿಸುತ್ತೆ. ಬಟ್ ನಾವು ಇದ್ದಿದ್ದ ರೀತಿ ಅಥವಾ ಕಳೆದಿದ್ದ ಕ್ಷಣಗಳು ಅದೆಲ್ಲ ನೆನೆಸ್ಕೊಂಡಾಗ ಈಗಲೂ ಹೊಟ್ಟೆನಲ್ಲಿ ಬೆಂಕಿ ಹಾಕ್ದಂಗೆ ಆಗುತ್ತೆ, ನಿಜ ಹೇಳ್ತೀನಿ. ಯಾಕಂದರೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ಅಷ್ಟು ಜೊತೆಗಿದ್ದೀವಿ, ಅಷ್ಟು ಕ್ಲೋಸ್ ಆಗಿದ್ವಿ. ಹೇಳ್ಬೇಕಂತಂದರೆ ಗೊತ್ತಿಲ್ಲ ಏನೋ. ನಾನು ಇನ್ಫ್ಯಾಕ್ಟ್ ನನ್ನ ಮದುವೆಗೆ ಬಂದಿರೋ ನನ್ನ ಫ್ರೆಂಡ್ಸ್ ಅವ್ರ ಅಮ್ಮ ಎಲ್ಲ ಅವ್ರಮ್ಮಂಗೆ ಫ್ರೆಂಡ್ ಆಗಿದ್ದಾರೆ. ಅವ್ರಿಗೆ ಕಾರ್ಡ್ ಕಳಿಸಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ. ನಮ್ಮ ಮಮ್ಮಿಗೆ ಕಳಿಸಿದ್ದಾರೆ ಕಾರ್ಡ್ನ. ನಮ್ಮ ಮಮ್ಮಿ ಕಳಿಸ್ಯಾರ ಕಾರ್ಡ್ನ. ಒಂದು ಕಾಲ್ ಮಾಡಿ ಕರೀಲಿಲ್ಲ ಯಾರೂ. ಓಕೆ ಫೈನ್, ಬಟ್ ನಾಟ್ ಫೈನ್. ನಿಮಗೂ ಕೂಡ ಹಿಂಗೆ ಆಗಿದೆಯಾ ಏನು ಎತ್ತ ಅಂತ ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ನಾನು ಒಂದು ಪರ್ಸನ್ ಹೆಂಗೆ ಅಂತಂದರೆ ತುಂಬ ವ್ಯಾಲ್ಯೂ ಮಾಡ್ತೀನಿ ಫ್ರೆಂಡ್ಶಿಪ್ನ. ಅದು ಚಿಕ್ಕ ಸರ್ಕಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಜಾಸ್ತಿ ಯಾರನ್ನೂ ಹಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಸತಿ ಹಚ್ಕೊಂಡೆ ಅಂತಂದರೆ ಬಿಡೋದು ತುಂಬ ಕಷ್ಟ ಆಗುತ್ತೆ. ಈಗ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿ 10 ವರ್ಷ ಆಗ್ತಾ ಬರ್ತಾ ಇದೆ. 2.5 years ಬಿಟ್ಟರೆ ಇನ್ನು 7.5 ವರ್ಷ ನಾವು ಜೊತೆಲೇ ಇದ್ದಿದ್ದು, ಜೊತೆಲೇ ಮಾತಾಡಿದ್ದು ಎಲ್ಲನೂ.
ಗೊತ್ತಿಲ್ಲ ಯಾರ್ಯಾರು ಎಲ್ಲಿವರೆಗೂ ಇರಬೇಕು ಅಂತ ಬರ್ದಿರ್ತಾರೋ ಅಲ್ಲಿವರೆಗೂ ಇರ್ತಾರೆ ಅಂತ ನನಗೆ ಗೊತ್ತು. ಬಟ್ ಏನೋ ದೊಡ್ಡದಾಗಿ ಜಗಳ ಆಡಿ ಕಿತ್ತಾಡಿ ನಾವು ದೂರ ಆಗಿದ್ದಿದ್ರೆ ಅದು ಬೇರೆ ಮ್ಯಾಟರು, ಅದು ತುಂಬ ಬೇಗ ಮರಿಬೋದು ಅದನ್ನು. ಬಟ್ ಈ ಥರ ಆದಾಗ ಮರೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಬಂದು ಹೇಳ್ಕೊತಿರೋದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನನಗೇನು ಅನಿಸಿದೆಯೋ ಅದನ್ನು ನಾನು ಹೇಳಿದ್ದೀನಿ. ನಾನು ಎಷ್ಟು ಕ್ಲೋಸ್ ಆಗಿದ್ದೆ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಎಷ್ಟು ಬೇಜಾರಾಗಿದೆ ನನಗೆ ಅಥವಾ ಎಷ್ಟು ಹರ್ಟ್ ಆಗಿದೆ ಅಂತ ಅಂದ್ಬಿಟ್ಟು. ನೀವು ಕೂಡ ಎಲ್ಲರೂ ತುಂಬ ನನಗೆ ಸಪೋರ್ಟ್ ಮಾಡ್ತೀರಾ. ನನ್ನ ಒಂದು ಏನದು ಏನೇ ಬೇಜಾರಿದ್ರು ಅಥವಾ ಏನೇ ನೋವಿದ್ರು ನಿಮ್ಗಳಿಗೆ ಹತ್ರ ಹೇಳ್ಕೊತೀನಿ. ನೀವುಗಳು ಅದಕ್ಕೆ ಏನಾದರೂ ಒಂದು ಸಜೆಷನ್ಸ್ ಕೊಡ್ತೀರಾ. ಸೊ ಹಾಗೆ ಇದಕ್ಕೂ ಒಂದು ಕೊಡಿ. ನಿಮ್ಗೆ ಯಾರಿಗಾದ್ರೂ ಈ ಥರ ಆಗಿದೆಯಾ ಅಥವಾ ಏನು ಎತ್ತಾ ಅಂತ ನಿಮ್ಮ ಒಂದು ಸ್ಟೋರಿನ ಶೇರ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮೇ ಬಿ ನನಗೆ ಈ ವಿಡಿಯೋ ಇಷ್ಟ ಆಗಿರಲ್ಲ, ಯಾಕಂದರೆ ನನಗೆ ಇದು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆದರೂ ಒಂದು ಸತಿ ಎಲ್ಲ ಹೋಗಿ ತಿರುಗಿ ಅವಳಿಗೆ ಈ ವಿಡಿಯೋ ಸಿಕ್ಕುತ್ತೇನೋ ಅಂತ ಮಾಡ್ತಿದ್ದೀನಿ ಅಷ್ಟೇನೆ. ಸಿಕ್ಕಿದ್ರು ಓಕೆ, ಸಿಗದೇ ಇದ್ರು ಓಕೆ. ಯಾವತ್ತಿದ್ರು ಅದು ಒಂದು ಸತಿ ಹೋದ್ಮೇಲೆ ವಾಪಸ್ ಬಂದಾಗ ಇಟ್ ಇಸ್ ನಾಟ್ ದ ಸೇಮ್ ವೇ ಅವಾಗ ಇದ್ದಿದ್ದ ಥರ ಇರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ. ಸೊ ನೋಡೋಣ ಹೇಗೇನು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಯಾರಿಗಾನ ಈ ವಿಡಿಯೋನಲ್ಲಿ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನನ್ನ ಊಟನೂ ರೆಡಿ ಆಯಿತು, ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡಿ ನೋಡೋಣ. ಲೈಟ್ ಬರ್ತಾ ಇದೆ ಬೇಡ. ಬಾಯ್ ಬಾಯ್.